ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಸತ್ಯ ಗೀತಾ ಮುರಳಿ. ಓಂ ಪಿತಾಶ್ರೀ ಶಿವತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 15/1/2026. ಪ್ರಾತಃ ಕ್ಲಾಸ್. ರಿವೈಸ್ ಕೋರ್ಸ್ 8/9/1968. ಓಂ ನಮಃ ಶಿವಾಯ. ಮಧುರ ಮಕ್ಕಳೇ, ತಂದೆ ಬಂದು ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುತ್ತಾರೆ. ಆಗ ಸರ್ವರ ಕಲ್ಯಾಣವಾಗುತ್ತದೆ. ಈಗ ಎಲ್ಲರೂ ಇಲ್ಲಿದ್ದಾರೆ, ಬಾಕಿ ಉಳಿದಿರುವವರು ಸಹ ಬರುತ್ತಲೇ ಇರುತ್ತಾರೆ. ನಿರಾಕಾರಿ ಜಗತ್ತಿನಿಂದ ಎಲ್ಲ ಆತ್ಮರು ಬರುವವರೆಗೆ ನೀವು ಪರೀಕ್ಷೆಯಲ್ಲಿ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಪಾಸ್ ಆಗುತ್ತೀರಿ. ಓಂ ನಮಃ ಶಿವಾಯ. ಮಕ್ಕಳು ಕುಳಿತಿದ್ದೀರಿ. ಇದಕ್ಕೆ ನೆನಪಿನ ಯಾತ್ರೆ ಎಂದು ಹೇಳಲಾಗುತ್ತದೆ. ತಂದೆ ಹೇಳುತ್ತಾರೆ, ಯೋಗ ಎಂಬ ಅಕ್ಷರವನ್ನು ಉಪಯೋಗಿಸಬೇಡಿ. ತಂದೆಯನ್ನು ನೆನಪು ಮಾಡಿ. ಅವರು ಆತ್ಮಗಳ ತಂದೆ, ಪತಿತ ಪಾವನ ಪರಮಪಿತನಾಗಿದ್ದಾರೆ. ಆ ಪತಿತ ಪಾವನ ತಂದೆಯನ್ನೇ ನೆನಪು ಮಾಡಬೇಕು. ದೇಹದ ಎಲ್ಲ ಧರ್ಮಗಳನ್ನು ಬಿಟ್ಟು ಒಬ್ಬ ತಂದೆಯನ್ನು ನೆನಪು ಮಾಡಿ ಎಂದು ತಂದೆ ಹೇಳುತ್ತಾರೆ. ತಾನು ಸತ್ತರೆ ಜಗತ್ತೇ ಸತ್ತಂತೆ ಎಂದು ಹೇಳುತ್ತಾರೆ ಅಲ್ಲವೇ? ದೇಹ ಸಹಿತ ದೇಹದ ಏನೆಲ್ಲ ಸಂಬಂಧಗಳಿವೆ, ಏನೆಲ್ಲ ಕಣ್ಣಿಗೆ ಕಾಣಿಸುತ್ತದೆಯೋ ಅವುಗಳನ್ನು ನೆನಪು ಮಾಡಬೇಡಿ. ಒಬ್ಬ ತಂದೆಯನ್ನೇ ನೆನಪು ಮಾಡಿದರೆ ನಿಮ್ಮ ಪಾಪಗಳು ಸುಟ್ಟು ಹೋಗುತ್ತವೆ. ನೀವು ಜನ್ಮ ಜನ್ಮಾಂತರದ ಪಾಪಾತ್ಮರಾಗಿದ್ದೀರಿ ಅಲ್ಲವೇ? ಇದು ಪಾಪಾತ್ಮರ ಪ್ರಪಂಚವೇ ಆಗಿದೆ. ಸತ್ಯಯುಗವು ಪುಣ್ಯಾತ್ಮರ ಪ್ರಪಂಚವಾಗಿದೆ. ಈಗ ಪಾಪಗಳೆಲ್ಲವೂ ಕತ್ತರಿಸಿ ಪುಣ್ಯ ಹೇಗೆ ಜಮಾ ಆಗಬೇಕು? ತಂದೆಯ ನೆನಪಿನಿಂದಲೇ ಜಮಾ ಆಗುತ್ತದೆ. ಆತ್ಮದಲ್ಲಿ ಮನಸ್ಸು ಬುದ್ಧಿ ಇದೆ ಅಲ್ಲವೇ? ಆದ ಕಾರಣ ಆತ್ಮವು ಬುದ್ಧಿಯಿಂದ ನೆನಪು ಮಾಡಬೇಕು. ತಂದೆ ಹೇಳುತ್ತಾರೆ, ನಿಮ್ಮ ಮಿತ್ರ ಸಂಬಂಧಿಗಳು ಯಾರಿದ್ದಾರೆಯೋ ಅವರೆಲ್ಲರನ್ನು ಮರೆತು ಬಿಡಿ. ಅವರೆಲ್ಲರೂ ಒಬ್ಬರಿಗೊಬ್ಬರು ದುಃಖ ಕೊಡುವವರಾಗಿದ್ದಾರೆ. ಒಂದೆಡೆ ವಿಕಾರಿ ಮುಳ್ಳುಗಳಾಗುತ್ತಾರೆ, ಕಾಮ ಕಟಾರಿಯನ್ನು ನಡೆಸುತ್ತಾರೆ. ಎರಡನೆಯದಾಗಿ ಮತ್ತೆ ಪಾಪ ಏನು ಮಾಡುತ್ತಾರೆ? ಯಾವ ತಂದೆ ಸರ್ವರ ಸದ್ಗತಿದಾತನಾಗಿದ್ದಾರೆಯೋ, ಮಕ್ಕಳಿಗೆ ಅಪಾರ ಸುಖ ಕೊಡುತ್ತಾರೆಯೋ, ಅಂದರೆ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆಯೋ ಅವರನ್ನು ನಾಯಿ, ಬೆಕ್ಕು, ಕಲ್ಲು, ಮಣ್ಣುಗಳಲ್ಲಿದ್ದಾರೆ ಎಂದು ಹೇಳುತ್ತಾರೆ. ಇದು ಪಾಠಶಾಲೆಯಾಗಿದೆ ಅಲ್ಲವೇ? ನೀವು ಬರುವುದೇ ಶಿಕ್ಷಣ ಓದಲು. ಇದು ನಿಮ್ಮ ಗುರಿ ಮತ್ತು ಉದ್ದೇಶ ಆಗಿದೆ. ಬೇರೆ ಯಾರೂ ಹೀಗೆ ಹೇಳಲು ಸಾಧ್ಯವಿಲ್ಲ. ನಾವು ಪವಿತ್ರರಾಗಿ ಪವಿತ್ರ ಪ್ರಪಂಚದ ಮಾಲೀಕರಾಗಬೇಕು ಎಂದು ನಿಮಗೆ ಗೊತ್ತಿದೆ. ನಾವೇ ವಿಶ್ವದ ಮಾಲೀಕರಾಗಿದ್ದೆವು. ಸಂಪೂರ್ಣ 5,000 ವರ್ಷಗಳಾದವು. ದೇವಿ ದೇವತೆಗಳು ವಿಶ್ವದ ಮಾಲೀಕರಾಗಿದ್ದರು ಅಲ್ಲವೇ? ಎಷ್ಟು ಶ್ರೇಷ್ಠ ಪದವಿಯಾಗಿದೆ. ಅವಶ್ಯವಾಗಿ ತಂದೆಯೇ ಹೀಗೆ ಮಾಡುತ್ತಾರೆ. ತಂದೆಗೆ ಪರಮಾತ್ಮ ಎಂದು ಹೇಳುತ್ತಾರೆ. ಅವರ ನಿಜವಾದ ಹೆಸರು ಶಿವ. ನಂತರ ಬಹಳ ಹೆಸರುಗಳನ್ನು ಇಟ್ಟಿದ್ದಾರೆ. ಹೇಗೆ ಬಾಂಬೆಯಲ್ಲಿ ಬಬುಲ್ನಾಥ್ ಎಂದು ಹೇಳುತ್ತಾರೆ, ಅಂದರೆ ಮುಳ್ಳಿನ ಕಾಡನ್ನು ಹೂಗಳ ತೋಟವನ್ನಾಗಿ ಮಾಡುವವನು. ಇಲ್ಲದಿದ್ದರೆ ಅವರ ನಿಜವಾದ ಹೆಸರು ಶಿವ ಎಂದೇ ಆಗಿದೆ. ಇವರಲ್ಲಿ ಪ್ರವೇಶ ಮಾಡಿದಾಗಲೂ ಹೆಸರು ಶಿವ ಎಂದೇ ಇರುತ್ತದೆ. ನೀವು ಇವರನ್ನು ನೆನಪು ಮಾಡಬಾರದು. ಇವರು ದೇಹಧಾರಿಯಾಗಿದ್ದಾರೆ. ನೀವು ವಿದೇಹಿಯನ್ನು ನೆನಪು ಮಾಡಬೇಕು. ಪತಿತವಾಗಿರುವ ನಿಮ್ಮ ಆತ್ಮನನ್ನು ಪಾವನವಾಗಿ ಮಾಡಿಕೊಳ್ಳಬೇಕು. ಮಹಾತ್ಮ ಪಾಪಾತ್ಮ ಎಂದು ಹೇಳುತ್ತಾರೆ. ಮಹಾನ್ ಪರಮಾತ್ಮ ಎಂದು ಹೇಳುವುದಿಲ್ಲ. ತಮ್ಮನ್ನು ಪರಮಾತ್ಮ ಅಥವಾ ಈಶ್ವರ ಎಂದು ಯಾರೂ ಹೇಳಿಕೊಳ್ಳಲು ಸಾಧ್ಯವಿಲ್ಲ. ಮಹಾತ್ಮ ಎಂದೇ ಹೇಳುತ್ತಾರೆ, ಅಂದರೆ ಪವಿತ್ರ ಆತ್ಮ. ಸನ್ಯಾಸಿಗಳು ಸನ್ಯಾಸ ಮಾಡುತ್ತಾರೆ, ಆದ್ದರಿಂದ ಪವಿತ್ರ ಆತ್ಮರಾಗಿದ್ದಾರೆ. ಅವರು ಸಹ ಪುನರ್ಜನ್ಮ ತೆಗೆದುಕೊಳ್ಳುತ್ತಾರೆ ಎಂದು ತಂದೆ ತಿಳಿಸಿದ್ದಾರೆ. ದೇಹಧಾರಿಗಳು ಪುನರ್ಜನ್ಮ ತೆಗೆದುಕೊಳ್ಳಲೇಬೇಕು. ವಿಕಾರದಿಂದ ಜನ್ಮ ಪಡೆದ ನಂತರ ದೊಡ್ಡವರಾದಾಗ ಮುಂದೆ ಸನ್ಯಾಸ ತೆಗೆದುಕೊಳ್ಳುತ್ತಾರೆ. ದೇವತೆಗಳು ಹೀಗೆ ಮಾಡುವುದಿಲ್ಲ. ಅವರು ಸದಾ ಪವಿತ್ರರಾಗಿದ್ದಾರೆ. ಅವರು ಗೃಹಸ್ಥ ಮನೆಯಲ್ಲಿ ಜನ್ಮ ತೆಗೆದುಕೊಳ್ಳಬೇಕಾಗುತ್ತದೆ. ಅವರಿಗೆ ಹದ್ದಿನ ಸನ್ಯಾಸಿಗಳು ಎಂದು ಕರೆಯಲಾಗುತ್ತದೆ. ಮಹಾನ್ ಆತ್ಮ, ಮಹಾನ್ ಪರಮಾತ್ಮ ಅಲ್ಲ. ಯಾರು ತಮ್ಮನ್ನು ಪರಮಾತ್ಮ ಎಂದು ಕರೆಸಿಕೊಳ್ಳುತ್ತಾ ತಮ್ಮ ಪೂಜೆ ಮಾಡಿಸಿಕೊಳ್ಳುತ್ತಾರೆಯೋ ಅಂಥವರು ಹಿರಣ್ಯಕಶಿಪುವಿನಂತಹ ದೈತ್ಯರು ಎಂದು ತಂದೆ ತಿಳಿಸಿದ್ದಾರೆ. ಇದು ಅಸುರಿ ಸಂಪ್ರದಾಯವಾಗಿದೆ. ಈಗ ನೀವು ಅಸುರಿ ಸಂಪ್ರದಾಯದಿಂದ
ದೈವಿ ಸಂಪ್ರದಾಯದವರಾಗುತ್ತಿದ್ದೀರಿ. ದೈವಿ ಗುಣಗಳನ್ನು ಧಾರಣೆ ಮಾಡುವುದರಿಂದಲೇ ದೈವಿ ಸಂಪ್ರದಾಯದವರಾಗುತ್ತೀರಿ. ಅಸುರಿ ಗುಣಗಳುಳ್ಳವರು ಅಸುರಿ ಸಂಪ್ರದಾಯದವರು. ದೈವಿ ಸಂಪ್ರದಾಯದವರು ಸತ್ಯಯುಗದಲ್ಲಿ ಇರುತ್ತಾರೆ. ಅಸುರಿ ಸಂಪ್ರದಾಯದವರು ಕಲಿಯುಗದಲ್ಲಿ ಇರುತ್ತಾರೆ. ಈಗ ಸಂಗಮ ಯುಗವಿದೆ. ಈಗ ನಿಮಗೆ ತಂದೆ ಸಿಕ್ಕಿದ್ದಾರೆ. ಈಗ ನೀವು ಮತ್ತೆ ದೈವಿ ಸಂಪ್ರದಾಯದವರಾಗಬೇಕು ಎಂದು ಹೇಳುತ್ತಾರೆ. ನೀವು ಇಲ್ಲಿಗೆ ಬಂದಿರುವುದೇ ದೈವಿ ಸಂಪ್ರದಾಯದವರಾಗಲು. ದೈವಿ ಸಂಪ್ರದಾಯದಲ್ಲಿ ಅಪಾರ ಸುಖವಿದೆ. ಅದು ಸುಖದ ಪ್ರಪಂಚ. ಕಲಿಯುಗವು ದುಃಖದ ಪ್ರಪಂಚವಾಗಿದೆ. ಮೊದಲ ದುಃಖವೆಂದರೆ ಒಬ್ಬರಿಗೊಬ್ಬರು ಕಾಮಕಟಾರಿಯನ್ನು ನಡೆಸುವುದು, ಕಾಮಕಟಾರಿಯಿಂದ ಕೊಲ್ಲುವುದು. ಈ ಅಸುರಿ ಜಗತ್ತಿಗೆ ಕಸಾಯಿಖಾನೆ ಎಂದೇ ಕರೆಯಲಾಗುತ್ತದೆ. ಹಿಂಸೆ ಮಾಡುತ್ತಾರೆ ಅಲ್ಲವೇ? ದೇವತೆಗಳು ಅಹಿಂಸಕರಾಗಿದ್ದಾರೆ. ಹಿಂಸಕರಾದಾಗ ತಂದೆಯನ್ನು ಮರೆತು ಬಿಡುತ್ತಾರೆ. ತಂದೆ ಹೇಳುತ್ತಾರೆ, ಮಧುರಾತಿ ಮಧುರ ಆತ್ಮಿಕ ಮಕ್ಕಳೇ, ತಂದೆಯನ್ನು ನೆನಪು ಮಾಡಿ. ನಿಮ್ಮ ಗುರುಗಳು ಯಾರಿದ್ದಾರೆಯೋ ಅವರೆಲ್ಲರೂ ದೇಹಧಾರಿಗಳಾಗಿದ್ದಾರೆ. ಈಗ ನೀವು ಆತ್ಮರು ತಂದೆ ಪರಮಾತ್ಮನನ್ನು ನೆನಪು ಮಾಡಬೇಕು. ಆ ತಂದೆ ಪರಮ ಸುಖ ಕೊಡುವವರು, ದುಃಖಹರ್ತ ಸುಖಕರ್ತನಾಗಿದ್ದಾರೆ. ನೀವು ಪುಣ್ಯಾತ್ಮರಾದಾಗ ನಿಮಗೆ ಸುಖ ಸಿಗುತ್ತದೆ. 84 ಜನ್ಮಗಳ ನಂತರವೇ ನೀವು ಪಾಪಾತ್ಮರಾಗುತ್ತೀರಿ. ಈಗ ನೀವು ಜಮಾ ಮಾಡಿಕೊಳ್ಳುತ್ತೀರಿ. ಯೋಗ ಬಲದಿಂದ ನಷ್ಟವನ್ನು ಸರಿಪಡಿಸಿಕೊಳ್ಳುತ್ತೀರಿ. ಈ ನೆನಪಿನ ಯಾತ್ರೆಯಿಂದಲೇ ನೀವು ವಿಶ್ವದ ಮಾಲೀಕರಾಗುತ್ತೀರಿ. ನೀವು ವಿಶ್ವದ ಮಾಲೀಕರಾಗಿದ್ದೀರಿ ಅಲ್ಲವೇ? ಹಾಗಾದರೆ ಅವರು ಎಲ್ಲಿ ಹೋದರು? ನೀವು ಸೂರ್ಯವಂಶಿ, ಚಂದ್ರವಂಶಿ, ವೈಶ್ಯವಂಶಿ, ಶೂದ್ರವಂಶಿಯಾಗಿ 84 ಜನ್ಮಗಳನ್ನು ತೆಗೆದುಕೊಂಡಿದ್ದೀರಿ ಎಂದು ತಂದೆಯೇ ತಿಳಿಸುತ್ತಾರೆ. ಭಕ್ತಿಯ ಫಲವನ್ನು ಭಗವಂತ ಕೊಡುತ್ತಾರೆ ಎಂದು ಹೇಳುತ್ತಾರೆ. ಭಗವಂತ ಎಂದು ಯಾವ ದೇಹದಾರಿಗೂ ಕರೆಯುವುದಿಲ್ಲ. ಭಗವಂತ ನಿರಾಕಾರ ಶಿವನಾಗಿದ್ದಾರೆ. ಅವರ ಶಿವ ಜಯಂತಿ ಶಿವರಾತ್ರಿಯನ್ನು ಆಚರಿಸುತ್ತಾರೆ ಎಂದ ಮೇಲೆ ಅವಶ್ಯವಾಗಿ ಆ ತಂದೆ ಬರುತ್ತಾರೆ ಅಲ್ಲವೇ? ಆದರೆ ನಾನು ನಿಮ್ಮಂತೆ ಜನ್ಮವನ್ನು ತೆಗೆದುಕೊಳ್ಳುವುದಿಲ್ಲ ಎಂದು ಹೇಳುತ್ತಾರೆ. ನಾನು ಶರೀರವನ್ನು ಸಾಲವಾಗಿ ತೆಗೆದುಕೊಳ್ಳಬೇಕಾಗುತ್ತದೆ. ನನಗೆ ನನ್ನದೇ ಆದ ಶರೀರವಿಲ್ಲ. ಒಂದು ವೇಳೆ ಇದ್ದಿದ್ದರೆ ಅವರಿಗೆ ಇರುತ್ತಿತ್ತು. ಬ್ರಹ್ಮ ಎಂಬ ಹೆಸರು ಇವರದ್ದೇ ಅಲ್ಲವೇ? ಇವರು ಸನ್ಯಾಸ ಮಾಡಿದ್ದಾರೆ. ಆಗ ಇವರ ಹೆಸರನ್ನು ಬ್ರಹ್ಮ ಎಂದು ಇಡಲಾಗಿದೆ. ನೀವು ಬ್ರಹ್ಮನ ಮಕ್ಕಳಾಗಿದ್ದೀರಿ. ಇಲ್ಲದಿದ್ದರೆ ಬ್ರಹ್ಮ ಎಲ್ಲಿಂದ ಬಂದರು? ಬ್ರಹ್ಮ ಕೂಡ ರಚನೆಯಾಗಿದ್ದಾರೆ ಅಲ್ಲವೇ? ರಚಯಿತ ಒಬ್ಬರೇ ಆಗಿದ್ದಾರೆ. ಬ್ರಹ್ಮವಲ್ದ್ ಶಿವ. ಶಿವಬಾಬಾ ತಮ್ಮ ಮಗುವಿನಲ್ಲಿ ಪ್ರವೇಶ ಮಾಡಿ ಇವರ ಮೂಲಕ ನಮಗೆ ಜ್ಞಾನ ಕೊಡುತ್ತಾರೆ. ಬ್ರಹ್ಮ, ವಿಷ್ಣು, ಶಂಕರ ಕೂಡ ಇವರ ಮಕ್ಕಳೇ. ನಿರಾಕಾರ ತಂದೆಯ ಎಲ್ಲ ಮಕ್ಕಳು ನಿರಾಕಾರ ಆತ್ಮರು. ಅವರು ನಂತರ ಇಲ್ಲಿ ಶರೀರ ಧಾರಣೆ ಮಾಡಿ ಪಾತ್ರ ಅಭಿನಯಿಸುತ್ತಾರೆ. ಪತಿತರನ್ನು ಪಾವನ ಮಾಡಲು ನಾನೇ ಬರುತ್ತೇನೆ ಎಂದು ತಂದೆ ಹೇಳುತ್ತಾರೆ. ನಾನು ಈ ಶರೀರವನ್ನು ಸಾಲವಾಗಿ ಪಡೆಯುತ್ತೇನೆ. ಶಿವ ಭಗವಾನುವಾಚ ಇದೆ ಅಲ್ಲವೇ? ಕೃಷ್ಣನಿಗೆ ಭಗವಂತ ಎಂದು ಕರೆಯಲು ಸಾಧ್ಯವಿಲ್ಲ. ಭಗವಂತ ಒಬ್ಬರೇ ಆಗಿದ್ದಾರೆ. ಕೃಷ್ಣನ ಮಹಿಮೆಯೇ ಬೇರೆಯಾಗಿದೆ. ಅವರಿಗೆ ಸರ್ವಗುಣ ಸಂಪನ್ನ, 16 ಕಲಾ ಸಂಪೂರ್ಣ, ಮರ್ಯಾದಾ ಪುರುಷೋತ್ತಮ, ಅಹಿಂಸಾ ಪರಮೋಧರ್ಮದ ಮೊದಲ ನಂಬರ್ನ ದೇವತೆ ಎಂದು ಕರೆಯಲಾಗುತ್ತದೆ. ರಾಧೆ ಕೃಷ್ಣರೇ ಸ್ವಯಂವರದ ನಂತರ ಲಕ್ಷ್ಮೀ ನಾರಾಯಣರಾಗುತ್ತಾರೆ. ಆದರೆ ಇದು ಯಾರಿಗೂ ಗೊತ್ತಿಲ್ಲ. ರಾಧೆ ಕೃಷ್ಣರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಹಾಗಾದರೆ ಅವರು ಎಲ್ಲಿ ಹೋದರು? ರಾಧೆ ಕೃಷ್ಣರೇ ಸ್ವಯಂವರದ ನಂತರ ಲಕ್ಷ್ಮೀ ನಾರಾಯಣರಾಗುತ್ತಾರೆ. ಇಬ್ಬರು ಬೇರೆ ಬೇರೆ ಮಹಾರಾಜರ ಮಕ್ಕಳಾಗಿದ್ದಾರೆ. ಅಲ್ಲಿ ಅಪವಿತ್ರತೆಯ ಹೆಸರಿಲ್ಲ. ಏಕೆಂದರೆ 5 ವಿಕಾರಗಳ ರೂಪದ ರಾವಣನೇ ಇಲ್ಲ. ಇರುವುದೇ ರಾಮರಾಜ್ಯ. ಇದಕ್ಕೆ ರಾವಣನ ರಾಜ್ಯ ಎಂದು ಕರೆಯಲಾಗುತ್ತದೆ. ಈಗ ತಂದೆ ಆತ್ಮಗಳಿಗೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿದರೆ ನಿಮ್ಮ ಪಾಪಗಳು ಕತ್ತರಿಸಿ ಹೋಗುತ್ತವೆ. ನೀವು ಸತೋಪ್ರಧಾನರಾಗಿದ್ದೀರಿ, ಈಗ ತಮೋಪ್ರಧಾನರಾಗಿದ್ದೀರಿ. ಎಲ್ಲವೂ ನಷ್ಟವಾಗಿದೆ. ಮತ್ತೆ ಜಮಾ ಮಾಡಿಕೊಳ್ಳಬೇಕು.
ಭಗವಂತನಿಗೂ ವ್ಯಾಪಾರಿ ಎಂದು ಹೇಳಲಾಗುತ್ತದೆ. ಕೋಟಿಗೊಬ್ಬರು ಮಾತ್ರ ಅವರೊಂದಿಗೆ ವ್ಯಾಪಾರ ಮಾಡುತ್ತಾರೆ. ಅವರಿಗೆ ಜಾದೂಗಾರ ಎಂದು ಹೇಳುತ್ತಾರೆ. ಇಡೀ ಪ್ರಪಂಚಕ್ಕೆ ಸದ್ಗತಿ ಕೊಟ್ಟು ಕಮಾಲ್ ಮಾಡುತ್ತಾರೆ. ಎಲ್ಲರಿಗೂ ಮುಕ್ತಿ, ಜೀವನ್ಮುಕ್ತಿ ಕೊಡುತ್ತಾರೆ. ಇದು ಜಾದುವಿನ ಆಟವಾಗಿದೆ ಅಲ್ಲವೇ? ಮನುಷ್ಯರು ಮನುಷ್ಯರಿಗೆ ಕೊಡಲು ಸಾಧ್ಯವಿಲ್ಲ. ನೀವು 63 ಜನ್ಮಗಳಿಂದ ಭಕ್ತಿ ಮಾಡುತ್ತಾ ಬಂದಿದ್ದೀರಿ. ಯಾರಾದರೂ ಸದ್ಗತಿಯನ್ನು ಪಡೆದಿದ್ದಾರೆಯೇ? ಸದ್ಗತಿ ಕೊಡುವವರು ಯಾರಾದರೂ ಇದ್ದಾರೆಯೇ? ಸಾಧ್ಯವೇ ಇಲ್ಲ. ಒಬ್ಬರು ವಾಪಸ್ ಹೋಗಲು ಸಾಧ್ಯವಿಲ್ಲ. ಬೇಹದ್ದಿನ ತಂದೆಯೇ ಬಂದು ಎಲ್ಲರನ್ನು ವಾಪಸ್ ಕರೆದುಕೊಂಡು ಹೋಗುತ್ತಾರೆ. ಕಲಿಯುಗದಲ್ಲಿ ಅನೇಕ ರಾಜರಿದ್ದಾರೆ. ಅಲ್ಲಿ ನೀವು ಕೆಲವರು ಮಾತ್ರ ರಾಜ್ಯಭಾರ ಮಾಡುತ್ತೀರಿ. ಉಳಿದ ಎಲ್ಲ ಆತ್ಮರು ಮುಕ್ತಿಧಾಮಕ್ಕೆ ಹೋಗುತ್ತಾರೆ. ನೀವು ಮುಕ್ತಿಧಾಮದ ಮೂಲಕ ಜೀವನ್ಮುಕ್ತಿಗೆ ಹೋಗುತ್ತೀರಿ. ಬಾಕಿ ಎಲ್ಲರೂ ಮುಕ್ತಿಯಲ್ಲಿ. ಈ ಚಕ್ರವು ತಿರುಗುತ್ತಲೇ ಇರುತ್ತದೆ. ಈಗ ನಿಮಗೆ ಆತ್ಮರಿಗೆ ಈ ಸೃಷ್ಟಿ ಚಕ್ರದ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ದರ್ಶನವಾಗಿದೆ. ಬೇರೆ ಯಾರೂ ಈ ಜ್ಞಾನವನ್ನು ತಿಳಿದುಕೊಂಡಿಲ್ಲ. ನೀವೇ ಈ ಜ್ಞಾನದಿಂದ ನರನಿಂದ ನಾರಾಯಣನಾಗುತ್ತೀರಿ. ದೇವತೆಗಳ ರಾಜಧಾನಿ ಸ್ಥಾಪನೆಯಾದ ನಂತರ ನಿಮಗೆ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ. ಅರ್ಧ ಕಲ್ಪ ಜ್ಞಾನ, ಅರ್ಧ ಕಲ್ಪ ಭಕ್ತಿ ಇರುತ್ತದೆ. ಭಗವಂತ ಭಕ್ತರಿಗೆ ಅರ್ಧ ಕಲ್ಪ ಸುಖದ ಫಲ ನೀಡಿದ್ದಾರೆ. ನಂತರ ರಾವಣನ ರಾಜ್ಯದಲ್ಲಿ ದುಃಖ ಶುರುವಾಗುತ್ತದೆ. ನಿಧಾನವಾಗಿ ಏಣಿ ಇಳಿಯುತ್ತೀರಿ. ನೀವು ಸತ್ಯಯುಗದಲ್ಲಿದ್ದರೂ ಸಹ ಒಂದು ದಿನ ಕಳೆದಂತೆ ಏಣಿ ಕೆಳಗೆ ಇಳಿಯಲೇಬೇಕಾಗುತ್ತದೆ. ನೀವು 16 ಕಲ ಸಂಪೂರ್ಣರಾಗುತ್ತೀರಿ. ನಂತರ ತ್ರೇತಾಯುಗದಲ್ಲಿ 2 ಕಲೆಗಳು ಕಡಿಮೆಯಾಗುತ್ತವೆ. ಏಣಿ ಇಳಿಯುತ್ತಲೇ ಇರುತ್ತೀರಿ. ಸೆಕೆಂಡ್ ಬೈ ಸೆಕೆಂಡ್ ಟಿಕ್ ಟಿಕ್ ಆಗುತ್ತಾ ಹೋಗುತ್ತದೆ. ಸೆಕೆಂಡ್, ನಿಮಿಷ, ಗಂಟೆ, ದಿನ, ವರ್ಷ ಕಳೆಯುತ್ತಾ ಕಳೆಯುತ್ತಾ ಈ ಸ್ಥಳಕ್ಕೆ ಬಂದು ತಲುಪಿದ್ದೀರಿ. ಅಲ್ಲೂ ಸಹ ಹೀಗೆಯೇ ಗಳಿಗೆಗಳು ಕಳೆಯುತ್ತಾ ಹೋಗುತ್ತವೆ. ನಾವು ಪಟ್ಟಂತ ಏಣಿ ಏರುತ್ತೇವೆ. ನಿನ್ನ ಇಚ್ಛೆಯಂತೆ ಸರ್ವರ ಕಲ್ಯಾಣವಾಗಲಿ. ನಂತರ ಏನಿನಂತೆ ನಿಧಾನವಾಗಿ ಏಣಿ ಇಳಿಯುತ್ತೇವೆ. ನಾನೇ ಎಲ್ಲರಿಗೂ ಸದ್ಗತಿ ಕೊಡುವವನಾಗಿದ್ದೇನೆ ಎಂದು ತಂದೆ ಹೇಳುತ್ತಾರೆ. ಮನುಷ್ಯರು ಮನುಷ್ಯರಿಗೆ ಗತಿ ಸದ್ಗತಿ ಕೊಡಲು ಸಾಧ್ಯವಿಲ್ಲ. ಏಕೆಂದರೆ ಅವರು ವಿಕಾರದಿಂದ ಜನ್ಮ ಪಡೆಯುತ್ತಾರೆ. ಪತಿತರಾಗಿದ್ದಾರೆ. ಅಲ್ಲಿ ಪತಿತರು ಯಾರೂ ಇರುವುದೇ ಇಲ್ಲ. ವಾಸ್ತವದಲ್ಲಿ ಕೃಷ್ಣನನ್ನೇ ನಿಜವಾದ ಮಹಾತ್ಮ ಎಂದು ಹೇಳಬಹುದು. ಈ ಮಹಾತ್ಮರು ವಿಕಾರದಿಂದಲೇ ಜನ್ಮ ಪಡೆಯುತ್ತಾರೆ. ನಂತರ ಸನ್ಯಾಸ ಮಾಡುತ್ತಾರೆ. ಅವರು ದೇವತೆಗಳು ಸದಾ ಪವಿತ್ರರಾಗಿರುತ್ತಾರೆ. ಅವರಲ್ಲಿ ಯಾವುದೇ ವಿಕಾರವಿರುವುದಿಲ್ಲ. ಅದಕ್ಕೆ ನಿರ್ವಿಕಾರಿ ಪ್ರಪಂಚ ಎಂದು ಕರೆಯಲಾಗುತ್ತದೆ. ಇದಕ್ಕೆ ವಿಕಾರಿ ಪ್ರಪಂಚ ಎಂದು ಕರೆಯಲಾಗುತ್ತದೆ. ಇಲ್ಲಿ ಪವಿತ್ರತೆ ಇಲ್ಲ. ಕೆಲವರ ನಡವಳಿಕೆ ಎಷ್ಟು ಕೆಟ್ಟದಾಗಿರುತ್ತದೆ. ದೇವತೆಗಳ ನಡವಳಿಕೆ ತುಂಬ ಚೆನ್ನಾಗಿರುತ್ತದೆ. ಎಲ್ಲರೂ ಅವರಿಗೆ ನಮಸ್ತೆ ಮಾಡುತ್ತಾರೆ. ಅವರ ಕ್ಯಾರೆಕ್ಟರ್ ಒಳ್ಳೆಯದಿದೆ ಎಂದು. ಅದಕ್ಕೆ ಅಪವಿತ್ರ ಮನುಷ್ಯರು ಪವಿತ್ರ ದೇವತೆಗಳ ಮುಂದೆ ತಲೆಬಾಗುತ್ತಾರೆ. ಈಗ ಭಾರತದಲ್ಲಿ ಎಲ್ಲರ ಗುಣಗಳು ಕೆಟ್ಟದಾಗಿದೆ. ಜಗಳ, ಗಲಾಟೆ ಏನೇನೋ ನಡೆಯುತ್ತಿರುತ್ತದೆ. ದೊಡ್ಡ ಗಲಾಟೆ ಇದೆ. ಈಗ ಇರಲು ಜಾಗ ಕೂಡ ಇಲ್ಲ. ಮನುಷ್ಯರು ಕಡಿಮೆಯಾಗಲಿ ಎಂದು ಬಯಸುತ್ತಾರೆ. ಅಂದರೆ ಜನಸಂಖ್ಯೆ ಕಡಿಮೆಯಾಗಲಿ ಎಂದು ಬಯಸುತ್ತಾರೆ. ಆದರೆ ಇದು ತಂದೆಯ ಕೆಲಸವಾಗಿದೆ. ಸತ್ಯಯುಗದಲ್ಲಿ ಬಹಳ ಕಡಿಮೆ ಮನುಷ್ಯರಿರುತ್ತಾರೆ. ಇಷ್ಟೆಲ್ಲ ಶರೀರಗಳ ಹೋಲಿಕೆ ಆಗುತ್ತದೆ. ಉಳಿದ ಎಲ್ಲ ಆತ್ಮರು ತಮ್ಮ ಸ್ವೀಟ್ ಹೋಮ್ಗೆ ಹೋಗುತ್ತಾರೆ. ಶಿಕ್ಷೆಯನ್ನು ನಂಬರ್ ವಾರ್ ಅನುಭವಿಸುತ್ತಾರೆ. ಯಾರು ಪೂರ್ತಿ ಪುರುಷಾರ್ಥ ಮಾಡಿ ವಿಜಯಮಾಲೆಯ ಮಣಿಯಾಗುತ್ತಾರೆಯೋ ಅವರು ಶಿಕ್ಷೆಗಳಿಂದ ತಪ್ಪಿಸಿಕೊಳ್ಳುತ್ತಾರೆ. ಮಾಲೆ ಒಬ್ಬರದೇ ಆಗಿರುವುದಿಲ್ಲ ಅಲ್ಲವೇ? ಯಾರು ಅವರನ್ನು ಹಾಗೆ ಮಾಡಿದ್ದಾರೆಯೋ ಅವರು ಹೂವಾಗಿದ್ದಾರೆ. ನಂತರ ಮೇರುಮಣಿ ಇದೆ. ಪ್ರವೃತ್ತಿ ಮಾರ್ಗವಾಗಿದೆ ಅಲ್ಲವೇ? ಆದ ಕಾರಣ ಜೋಡಿಗಳ ಮಾಲೆ ಇದೆ. ಸಿಂಗಲ್ ಮಾಲೆ ಇರುವುದಿಲ್ಲ. ಸನ್ಯಾಸಿಗಳ ಮಾಲೆ ಇರುವುದಿಲ್ಲ. ಅವರು ನಿವೃತ್ತಿ ಮಾರ್ಗದವರಾಗಿದ್ದಾರೆ. ಅವರು ಪ್ರವೃತ್ತಿ ಮಾರ್ಗದವರಿಗೆ
ಪವಿತ್ರರಾಗಲು ಜ್ಞಾನ ಕೊಡಲು ಸಾಧ್ಯವಿಲ್ಲ. ಅವರದ್ದು ಹದ್ದಿನ ಸನ್ಯಾಸವಾಗಿದೆ. ಅದು ಹಠಯೋಗವಾಗಿದೆ. ಇದು ರಾಜಯೋಗವಾಗಿದೆ. ರಾಜ್ಯ ಪದವಿ ಪಡೆಯಲು ತಂದೆ ನಮಗೆ ಕಲಿಸುತ್ತಿದ್ದಾರೆ. ಪ್ರತಿ 5,000 ವರ್ಷಗಳ ನಂತರ ತಂದೆ ಬರುತ್ತಾರೆ. ಅರ್ಧ ಕಲ್ಪ ನೀವು ಸುಖದಲ್ಲಿ ರಾಜ್ಯಭಾರ ಮಾಡುತ್ತೀರಿ. ನಂತರ ರಾವಣನ ರಾಜ್ಯವಿರುತ್ತದೆ. ಆಗ ನೀವು ನಿಧಾನವಾಗಿ ದುಃಖಿಗಳಾಗುತ್ತಾ ಹೋಗುತ್ತೀರಿ. ಇದಕ್ಕೆ ಸುಖ ದುಃಖದ ಆಟ ಎಂದೇ ಕರೆಯಲಾಗುತ್ತದೆ. ತಂದೆ ಬಂದು ಪಾಂಡವರಿಗೆ ಜಯವನ್ನು ಕೊಡಿಸುತ್ತಾರೆ. ಈಗ ನೀವು ಪಂಡಗಳಾಗಿದ್ದೀರಿ. ಮನೆಗೆ ಹೋಗುವ ಯಾತ್ರೆ ಮಾಡಿಸುತ್ತೀರಿ. ಮನುಷ್ಯರು ಈ ಯಾತ್ರೆಯನ್ನು ಜನ್ಮ ಜನ್ಮಾಂತರಗಳಿಂದ ಮಾಡುತ್ತಾ ಬಂದಿದ್ದಾರೆ. ಈಗ ನಿಮ್ಮ ಯಾತ್ರೆ ಮನೆಗೆ ಹೋಗುವುದಾಗಿದೆ. ತಂದೆ ಬಂದು ಎಲ್ಲರಿಗೂ ಮುಕ್ತಿ ಜೀವನ್ಮುಕ್ತಿಯ ದಾರಿ ತೋರಿಸುತ್ತಾರೆ. ನೀವು ಜೀವನ್ಮುಕ್ತಿಗೆ ಹೋಗುತ್ತೀರಿ. ಉಳಿದವರೆಲ್ಲರೂ ಮುಕ್ತಿಗೆ ಹೋಗುತ್ತಾರೆ. ಆಹಾಕಾರದ ನಂತರ ಜೈ ಜೈಕಾರವಾಗುತ್ತದೆ. ರಕ್ತದ ನದಿಗಳು ಹರಿದು ನಂತರ ತುಪ್ಪದ ನದಿಗಳು ಹರಿಯುತ್ತವೆ. ಹೀಗಿರುವುದೇ ಕಲಿಯುಗದ ಅಂತ್ಯ. ಪರಿಸ್ಥಿತಿಗಳು ಬಹಳಷ್ಟು ಬರಲಿವೆ. ಆಗ ನೀವು ನೆನಪಿನ ಯಾತ್ರೆಯಲ್ಲಿ ಇರಲು ಸಾಧ್ಯವಾಗುವುದಿಲ್ಲ. ಏಕೆಂದರೆ ಗಲಾಟೆ ತುಂಬ ಆಗುತ್ತದೆ. ಆದ್ದರಿಂದ ತಂದೆ ಹೇಳುತ್ತಾರೆ, ಈಗ ನೆನಪಿನ ಯಾತ್ರೆಯನ್ನು ಹೆಚ್ಚಿಸುತ್ತೀರಿ. ಆಗ ಪಾಪಗಳು ಭಸ್ಮವಾಗುತ್ತವೆ ಮತ್ತು ಜಮಾ ಕೂಡ ಮಾಡಿಕೊಳ್ಳಿ. ಸತೋಪ್ರಧಾನರಾಗಿರಿ. ಸತೋಪ್ರಧಾನರಾಗುವ ಯುಕ್ತಿಯನ್ನು ಪತಿತ ಪಾವನ ಪರಮಪಿತ ಪರಮಾತ್ಮನೇ ಬಂದು ತಿಳಿಸುತ್ತಾರೆ. ನಾನು ಪ್ರತಿ ಕಲ್ಪದ ಪುರುಷೋತ್ತಮ ಸಂಗಮ ಯುಗದಲ್ಲಿ ಬರುತ್ತೇನೆ ಎಂದು ತಂದೆ ಹೇಳುತ್ತಾರೆ. ಇದು ನಿಮ್ಮ ಬ್ರಾಹ್ಮಣರ ಅತಿ ಚಿಕ್ಕ ಯುಗವಾಗಿದೆ. ಬ್ರಾಹ್ಮಣರ ಗುರುತು ಜುಟ್ಟು ಆಗಿರುತ್ತದೆ. ಬ್ರಾಹ್ಮಣ, ದೇವತೆ, ಕ್ಷತ್ರಿಯ ಈ ಚಕ್ರ ತಿರುಗುತ್ತಲೇ ಇರುತ್ತದೆ. ಬ್ರಾಹ್ಮಣರದ್ದು ಬಹಳ ಚಿಕ್ಕ ಕುಲವಾಗಿದೆ. 50-60 ವರ್ಷಗಳಲ್ಲಿ ತಂದೆ ಬಂದು ನಿಮಗೆ ಓದಿಸುತ್ತಾರೆ. ನೀವು ಮಕ್ಕಳೂ ಆಗಿದ್ದೀರಿ, ವಿದ್ಯಾರ್ಥಿಗಳೂ ಸಹ ಆಗಿದ್ದೀರಿ, ಹಾಗೆಯೇ ಫಾಲೋವರ್ಸ್ ಕೂಡ ಆಗಿದ್ದೀರಿ. ಒಬ್ಬರದೇ ಫಾಲೋವರ್ಸ್ ಆಗಿದ್ದೀರಿ. ತಂದೆಯೂ ಆಗಿದ್ದು ಶಿಕ್ಷಣ ಕೊಡುವ ಟೀಚರ್ ಕೂಡ ಆಗಿರುವಂತಹ ಮನುಷ್ಯರು ಯಾರೂ ಇರುವುದಿಲ್ಲ. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಕೊಟ್ಟು ನಂತರ ಜೊತೆಗೆ ಕರೆದುಕೊಂಡು ಹೋಗುವಂತಹ ಮನುಷ್ಯರು ಯಾರೂ ಇರಲು ಸಾಧ್ಯವಿಲ್ಲ. ಈ ವಿಷಯಗಳನ್ನು ಈಗ ನೀವು ತಿಳಿದುಕೊಳ್ಳುತ್ತಿದ್ದೀರಿ. ಸತ್ಯಯುಗದಲ್ಲೂ ಸಹ ಮೊಟ್ಟ ಮೊದಲು ಬಹಳ ಚಿಕ್ಕ ವೃಕ್ಷವಿರುತ್ತದೆ. ಉಳಿದವರೆಲ್ಲರೂ ಶಾಂತಿಧಾಮಕ್ಕೆ ಹೋಗಿಬಿಡುತ್ತಾರೆ. ತಂದೆಗೆ ಸರ್ವರ ಸದ್ಗತಿ ದಾತ ಎಂದೇ ಹೇಳಲಾಗುತ್ತದೆ. ಹೇ ಪತಿತ ಪಾವನ ಬಾ ಎಂದು ತಂದೆಯನ್ನು ಕರೆಯುತ್ತಾರೆ. ಮತ್ತು ಇನ್ನೊಂದು ಕಡೆ ಪರಮಾತ್ಮ ಸರ್ವವ್ಯಾಪಿ ಎಂದು ಹೇಳುತ್ತಾರೆ. ಕಲ್ಲು ಮಣ್ಣಿನಲ್ಲಿದ್ದಾರೆ. ಬೇಹದ್ದಿನ ತಂದೆಗೆ ಅಪಕಾರ ಮಾಡುತ್ತಾರೆ ಅಲ್ಲವೇ? ಅವರನ್ನು ಸರ್ವವ್ಯಾಪಿ ಎಂದು ಹೇಳುವುದು. ಕುರ್ಮವತಾರ, ಮತ್ಸ್ಯವತಾರ ಎಂದು ಹೇಳುತ್ತಾರೆ. 84 ಲಕ್ಷ ಜನ್ಮಗಳ ಮಾತು ಬಿಡಿ. ಆದರೆ ಅದಕ್ಕಿಂತಲೂ ಹೆಚ್ಚಾಗಿ ಕಣಕಣದಲ್ಲಿ ಗೋಡೆಗಳಲ್ಲಿ ಇದ್ದಾರೆ ಎಂದು ಹೇಳುತ್ತಾರೆ. ಅದಕ್ಕೆ ಯಾವ ಲೆಕ್ಕವೂ ಇರಲು ಸಾಧ್ಯವಿಲ್ಲ. ಇದು ಪಾಪ ಮಾಡುತ್ತಾರೆ ಅಲ್ಲವೇ? ಯಾರು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆಯೋ ಆ ತಂದೆಯ ಗ್ಲಾನಿ ಮಾಡುತ್ತಾರೆ. ಆಗ ತಂದೆ ಹೇಳುತ್ತಾರೆ, ಯದಾ ಯದಾ ಹಿ ಧರ್ಮಸ್ಯ, ಭಾರತದಲ್ಲಿಯೇ ಧರ್ಮದ ಗ್ಲಾನಿಯಾಗುತ್ತದೆ. ತಂದೆಯನ್ನು ಕಲ್ಲು ಮಣ್ಣುಗಳಲ್ಲಿ ಹಾಕಿದ್ದಾರೆ. ಆದ ಕಾರಣ ನಿಮ್ಮ ಬುದ್ಧಿಯು ಕಲ್ಲಾಗಿ ಹೋಗಿದೆ. ಇದು ರಾವಣನ ಸಂಘದೋಷವಾಗಿದೆ. ಸತ್ಸಂಗ ತೇಲಿಸುತ್ತದೆ, ಕುಸಂಗ ಮುಳುಗಿಸುತ್ತದೆ. ರಾವಣನ ರಾಜ್ಯ ಶುರುವಾದಾಗ ಕೆಳಗೆ ಬೀಳಲು ಆರಂಭಿಸುತ್ತೀರಿ. ತಂದೆ ಬಂದು ನೀವು ಏರುವ ಕಲೆಯ ಕಡೆಗೆ ಹೋಗುವಂತೆ ಮಾಡುತ್ತಾರೆ. ತಂದೆ ಬಂದು ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುತ್ತಾರೆ. ಆಗ ಸರ್ವರ ಕಲ್ಯಾಣವಾಗುತ್ತದೆ. ಈಗ ಎಲ್ಲರೂ ಇಲ್ಲಿದ್ದಾರೆ. ಬಾಕಿ ಉಳಿದಿರುವವರು ಸಹ ಬರುತ್ತಲೇ ಇರುತ್ತಾರೆ. ನಿರಾಕಾರಿ ಜಗತ್ತಿನಿಂದ ಎಲ್ಲ ಆತ್ಮರು ಬರುವವರೆಗೆ ನೀವು ಪರೀಕ್ಷೆಯಲ್ಲಿ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಪಾಸಾಗುತ್ತೀರಿ. ಇದಕ್ಕೆ ಆತ್ಮಿಕ ಕಾಲೇಜ್ ಎಂದೇ ಕರೆಯಲಾಗುತ್ತದೆ. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ಓದಿಸುತ್ತಾರೆ. ಆತ್ಮವೇ
ಒಂದು ಶರೀರ ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ. ರಾವಣನ ರಾಜ್ಯ ಬಂದಾಗ ಶರೀರ ಬಿಟ್ಟು ಯಾರು ಅಪವಿತ್ರ ರಾಜರಾದರೋ ಮತ್ತು ಪವಿತ್ರ ದೇವತೆಗಳಿಗೆ ತಲೆಬಾಗಲು ಶುರು ಮಾಡುತ್ತಾರೆ. ಆತ್ಮವೇ ಪತಿತ ಅಥವಾ ಪಾವನವಾಗುತ್ತದೆ. ಆತ್ಮ ಪತಿತವಾಗಿದ್ದರೆ ಶರೀರವು ಪತಿತ ಸಿಗುತ್ತದೆ. ಅಪ್ಪಟ ಚಿನ್ನದಲ್ಲಿ ಕಲಬೆರಕೆ ಬಿದ್ದರೆ ಆಭರಣವು ಕಲಬೆರಕೆಯಾಗುತ್ತದೆ. ಈಗ ಆತ್ಮದಿಂದ ಕಲಬೆರಕೆ ಹೇಗೆ ಹೋಗುತ್ತದೆ ಅಂದರೆ ಆತ್ಮದೊಳಗಿರುವಂತಹ ಕಲ್ಮಶ ಹೇಗೆ ಹೋಗುತ್ತದೆ? ಯೋಗಾಗ್ನಿ ಬೇಕಲ್ಲವೇ? ಅದರಿಂದಲೇ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ. ಜ್ಞಾನಚಿತೆಯ ಮೇಲೆ ಕುಳಿತುಕೊಳ್ಳಿರಿ. ಮೊದಲು ಕಾಮಚಿತೆಯ ಮೇಲಿದ್ದವರು ತಂದೆ ಬಂದು ಜ್ಞಾನಚಿತೆಯ ಮೇಲೆ ಕೂರಿಸುತ್ತಾರೆ. ಜ್ಞಾನಸಾಗರ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಜ್ಞಾನಚಿತೆಯ ಮೇಲೆ ಕೂರಿಸಲು ಸಾಧ್ಯವಿಲ್ಲ. ಮನುಷ್ಯರು ಭಕ್ತಿಯಲ್ಲಿ ಅಂಧಶ್ರದ್ಧೆಯಿಂದ ಎಷ್ಟೊಂದು ಪೂಜೆ ಮುಂತಾದವುಗಳನ್ನು ಮಾಡುತ್ತಾರೆ. ಯಾರನ್ನೂ ತಿಳಿದುಕೊಂಡಿಲ್ಲ. ಈಗ ನೀವು ಎಲ್ಲವನ್ನೂ ತಿಳಿದುಕೊಂಡಿದ್ದೀರಿ. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ನೆನಪು, ಪ್ರೀತಿಗಳು ಮತ್ತು ನಮಸ್ತೆ. ವರದಾನ: ಮರುಜೀವ ಜನ್ಮದ ಸ್ಮೃತಿ ಸ್ವರೂಪರಾಗಿರಿ. ಮಕ್ಕಳೇ, ಇದು ನಿಮ್ಮ ಮರುಜೀವ ಜನ್ಮ, ಅಲೌಕಿಕ ಜನ್ಮ, ದಿವ್ಯ ಜನ್ಮವಾಗಿದೆ. ಒಮ್ಮೆ ಮನಸ್ಸಿನಿಂದ ಸತ್ಯ ಹೃದಯದಿಂದ ತಂದೆಯ ಮೇಲೆ ನಿಶ್ಚಯವಾದರೆ ಒಂದೇ ಸೆಕೆಂಡಿನಲ್ಲಿ ತಂದೆಯಿಂದ ದಿವ್ಯ ಜನ್ಮದ ವರದಾನ ಸಿಗುತ್ತದೆ. ನೇರವಾಗಿ ತಂದೆಯ ಮಗುವಾಗುವುದು ಎಷ್ಟು ದೊಡ್ಡ ಲಾಟ್ರಿಯಾಗಿದೆ. ಒಂದೇ ಸೆಕೆಂಡಿನಲ್ಲಿ ಶೂದ್ರನಿಂದ ಬ್ರಾಹ್ಮಣನಾಗಿ ಬಿಟ್ಟಿರಿ. ದೃಷ್ಟಿ, ವೃತ್ತಿ, ಸ್ವಭಾವ, ಸಂಸ್ಕಾರ ಎಲ್ಲವೂ ಬದಲಾಗಿ ಹೋಯಿತು. ಒಂದು ಸೆಕೆಂಡಿನ ಮಹಿಮೆ ಮತ್ತು ಪ್ರಾಪ್ತಿ ಬಹಳ ದೊಡ್ಡದಿದೆ. ಇದನ್ನು ಎಂದಿಗೂ ಮರೆಯಬೇಡಿ. ಒಳ್ಳೆಯದು. ಓಂ ನಮಃ ಶಿವಾಯ.